ಈಶನ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದಮೃತ ಅಂತರಂಗದ ಅಮೃತ ಅಂತರನುಭವದಮೃತ ಅಮೃತ ಪರಮಾಮೃತ ಜಗದ್ಗುರುವಿನ ಚರಿತಾಮೃತ ಅಮೃತ ಪರಮಾಮೃತ ಜಗದ್ಗುರುವಿನ ಚರಿತಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಕರ್ಯಪತಾತನ ಚರಿತಾಮೃತ ಅಮೃತ ಪರಮಾಮೃತ ಕರಿಯಪತಾತನ ಚರಿತಾಮೃತ ಸಾವು ನೋವಿಗೆ ದಾರಿ ತೋರಿದ ನಿತ್ಯ ನೂತನದಮೃತ ಸಾವು ನೋವಿಗೆ ದಾರಿ ತೋರಿದ ನಿತ್ಯ ನೂತನದಮೃತ ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ ಅಮೃತ ಪರಮಾಮೃತ ನಗರೇಶ್ವರನ ಚರಿತಾಮೃತ ಅಮೃತ ಪರಮಾಮೃತ ನಗರೇಶ್ವರನ ಚರಿತಾಮೃತ ಭಕ್ತಿಯೇ ಭಕ್ತ್ಯಾಮೃತ ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ತ್ಯಾಗ ಬೆರೆತ ಸಿದ್ಧನ ಚರಿತಾಮೃತ ಭಕ್ತಿ ಜ್ಞಾನ ತ್ಯಾಗ ಬೆರೆತ ಸಿದ್ಧನ ಚರಿತಾಮೃತ ಅಮೃತ ಪರಮಾಮೃತ ರೇವಣ ಸಿದ್ಧರ ಚರಿತಾಮೃತ ಅಮೃತ ಪರಮಾಮೃತ ರೇವಣ ಸಿದ್ಧರ ಚರಿತಾಮೃತ ಅಷ್ಟಾವರಣ ಪಂಚಚಾರ್ಯ ಆರು ಸ್ಥಳಗಳದಮೃತ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ ಕಾಯಕದ ಸೋಹ ಸಮತೆ ಶರಣರನುಭವದಮೃತ ಕಾಯಕದ ಸೋಹ ಸಮತೆ ಶರಣರನುಭವದಮೃತ ಅಮೃತ ಪರಮಾಮೃತ ಕರ್ಯಪತಾತರ ಚರಿತಾಮೃತ ಅಮೃತ ಪರಮಾಮೃತ ಕರಿಯಪತಾತನ ಚರಿತಾಮೃತ ಕರಿಯಪತಾತನ ಚರಿತಾಮೃತ ಕರಿಯಪತಾತನ ಚರಿತಾಮೃತ ಶಿವಸಾಂಬಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಕರಿಯಪ್ಪತಾತ ಮಹಾರಾಜ್ ಕಿ ಶಿವಸಿದ್ಧ ವೀರಲಿಂಗೇಶ್ವರ ಮಹಾರಾಜ್ ಕಿ ಮಹಾದೇವ ಬಸವಾದಿ ಪ್ರಮಥರನ್ನ ಜಗತ್ತಿನ ದಾರ್ಶನಿಕ ಪುರುಷರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಆಚಾರ್ಯ ವಿರಕ್ತರನ್ನ ಋಷಿ ಮುನಿಗಳನ್ನ
ವಿಶ್ವದ ಎಲ್ಲ ಗುರು ಪರಂಪರೆಗೆ ಶಿರಬಾಗಿ ಪುಣ್ಯಶಾಲಿಗಳೇ, ಪುಣ್ಯವಂತರೇ ನೀವೆಲ್ಲ, ಪುಣ್ಯಪುರುಷರ ಚರಿತಾಮೃತವನ್ನ ಅತ್ಯಂತ ಶ್ರದ್ಧೆಯಿಂದ ಅಷ್ಟೇ ಭಕ್ತಿಯುತರಾಗಿ ಶ್ರವಣ ಮಾಡ್ತಾ ಇದ್ದೀರಿ. ಪುರಾಣ ನಾಯಕ ಶಿವಸಿದ್ಧ ಬೀರೇಶ್ವರರು ಕ್ಷಿತಿಯೊಳಗೆ ಅಧಿಕವಾದಂಥ ಚಂದನಗಿರಿ ಪಟ್ಟಣದ ಅರಸ ಭರಮಭೂಪಾಲರ ಅರಮನೆಯೊಳಗೆ ಕಟ್ಟಿದಂಥ ಬಂಗಾರದ ತೊಟ್ಟಿಲದೋಳು ತಾಯಿ ಸುರಾವತಿಯ ಸಂಭೂತ ಶಿವಸಿದ್ಧ ಬೀರೇಶ ಕೈಕಾಲ ಬಿಚ್ಚಿ ತೊಟ್ಟಿಲ್ದೊಳಗೆ ತನ್ನ ಲೀಲೆಯನ್ನು ತೋರ್ತಾ ಇದ್ದಾನೆ. ಸ್ವಲ್ಪ ಭಕ್ತಾದಿಗಳಿಗೆ ಇನ್ನೊಂದು ಕರಿಯಪ್ಪ ತಾತನವರ ಜಾತ್ರಾ ಮಹೋತ್ಸವದ ತದ್ನಿಮಿತ್ತ ತಾವುಗಳೆಲ್ಲ ಪುರಾಣ ಆಲಿಸಲಿಕ್ಕೆ ಹೊರಟಿದ್ರಲ್ಲ, ನಿಮ್ಮ ವಾಹನಗಳು ದ್ವಿಚಕ್ರ ವಾಹನಗಳಾಗಲಿ 4 ಗಾಲಿ ಗಾಡಿ ಆಗಲಿ, ಈ ಕಡೆ ನಮ್ಮ ಗೌಡರ ತೋಟದಲ್ಲಿ ವಾಹನಗಳ ನಿಲುಗಡೆ ಮಾಡಲಿಕ್ಕೆ ಸ್ಥಳವನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ರೋಡ್ ಮೇಲೆ ಗಾಡಿ ಯಾರು ಹಚ್ಚಬಾರ್ದು. ಹೋಗು ಬರುವ ವಾಹನಗಳಿಗೆ ಬಹಳ ತೊಂದರೆ ಆಗಕತ್ತೈತಿ. ಅದಕ್ಕೆ ತಾವು ಗಮನದಲ್ಲಿಟ್ಕೊಂಡು ವಾಹನಗಳನ್ನು ಸ್ವಲ್ಪ ಈ ಕಡೆ ಎಲ್ಲ ವ್ಯವಸ್ಥೆ ಇದೆ, ತಾವು ಚೆನ್ನಾಗಿ ಗಾಡಿ ಹಚ್ಚಿದ್ರೆ ಒಳ್ಳೆಯದು. KSRTC ಬಸ್ಸಿನ ಡ್ರೈವರ್ಗಳು ಬಹಳ ನಮಗೆ ತೊಂದರೆ ಕೊಡಾಕತ್ತಿದ್ದಾರೆ. ಏನು ಪುರಾಣದ್ದು ಹೋಗ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂಥೇಳಿ ದಯವಿಟ್ಟು ಅದನ್ನು ಕಾಪಾಡಬೇಕು. ಈಗ ತಾನೇ ಆಗಮಿಸಿದ ಏವರು ಪೂಜ್ಯರಲ್ಲಿ ಕೂಡ ಅನಂತ ಶರಣು, ಇನ್ನೋರ್ವ ಏವರದ ಉಭಯ ಪೂಜ್ಯರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸೋಣ, ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸೋಣ. ಜೀವನ ಬಹಳ ಸ್ವಲ್ಪ ಆಶ್ಚರ್ಯ ಸಂಗತಿ ಅದರಿ. ಈ ಗಳಿಗೆಯೊಳಗೆ ನಾವೆಲ್ಲ ಎಷ್ಟು ಸಂತೋಷ, ಖುಷಿ, ಆನಂದ ಪಡಿತೀವಿ, ಇನ್ನೊಂದು ಗಳಿಗೆಯೊಳಗೆ ಅದು ಇರುವುದಿಲ್ಲ. ಬಹಳ ಆಶ್ಚರ್ಯದರಿ. ಈಗೀಗ ನಕ್ಕೋತಿದ್ದೇವಲ್ಲ, ನಾವೆಲ್ಲರೂ ಕೂಡೇ ಇದ್ದೇವಲ್ಲ, ಹೀಗೆ ಕಾತು ಅಂತ ನಾವೆಲ್ಲ ಮಾತಾಡ್ತೀವಿ. ಸಂತೋಷ ಒಂದು ಗಳಿಗೆ ಇದ್ರೆ ಅಸಂತೋಷ ಅದರ 2 ಪಟ್ಟ ಕಷ್ಟದರಿ. ಚಂದನಗಿರಿ ಪಟ್ಟಣದಲ್ಲಿ ಬೀರದೇವರ ತೊಟ್ಟಿಲ ಕಾರ್ಯಕ್ರಮಕ್ಕೆ ಇಡೀ ಪಟ್ಟಣದ ನಾರಿಯರೆಲ್ಲ ಒಳ್ಳೊಳ್ಳೆ ಬಟ್ಟೆಗಳನ್ನು ಉಟ್ಕೊಂಡು, ಕೊರಳಾಭರಣಗಳನ್ನು ಹಾಕೊಂಡು
ಹಣೆ ಮೇಲೆ ಭಸ್ಮ ಅಷ್ಟಗಂಧ ಕುಂಕುಮದ ತಿಲಕ ಇಟ್ಕೊಂಡು ಬೀರದೇವನ ತೊಟ್ಟಿಲ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಿನ್ನೆ ತಮ್ಮ ಬಾಯಿಯಿಂದ ಜೋಗುಳವನ್ನು ಹಾಡಿ ಭಗವಾನ ಬೀರೇಶ್ವರನ ಹರಿಸಿ ಪ್ರಸಾದವನ್ನು ಸ್ವೀಕರಿಸಿ ಸಂತೋಷ ಭರಿತರಾಗಿ ತಮ್ಮ ಮನೆಗೆ ತೆರಳುತ್ತಾ ಇದ್ದಾರೆ. ನಿನ್ನೆ ಸಂಧ್ಯಾಕಾಲ, ಇವತ್ತು ಬೆಳಗು ಸೋಮವಾರ. ಆ ಚಂದನಗಿರಿ ಅರಮನೆಯಲ್ಲಿ ಮಹಾತಾಯಿ ಸೂರಮ್ಮ ದೇವಿ ತೊಟ್ಟಿಲೋಳು ಆಡುವಂಥ ಶಿವಸಿದ್ಧ ಬೀರೇಶನ ತನ್ನ ತೊಡಿ ಮೇಲೆ ಹಾಕೊಂಡು ಲಾಲಿ ಹಾಡಕತಿ ಅದ. ತೊಟ್ಟಿಲದಾಗೊಂದು ತೊಳೆದ ಮೂತವ ಕಂಡೆ, ತೊಟ್ಟಿಲದಾಗೊಂದು ತೊಳೆದ ಮೂತವ ಕಂಡೆ, ಹೊಟ್ಟಿ ಮ್ಯಾಲಾಗಿ ಮನಗ್ಯಾನ, ಹೊಟ್ಟಿನೇ ಮ್ಯಾಲಾಗಿ ಮನಗ್ಯಾನ, ಬೀರಲಿಂಗಗ ಮುತ್ತಿನ ದೃಷ್ಟಿ ತಗದೇನ. ಹಿಂಗ ಹಾಡಕತ್ತಿದ್ರಿ, ಅವಾಗೆಲ್ಲ ಹಾಡುತ್ತಿದ್ರಿ ಹಿಂಗ. ಈಗ ನಿಮ್ಮ ಮನೆ ತೊಟ್ಲಿ ಇಲ್ಲ, ಹಾಡ್ತೀರಿ ಎಲ್ಲಿದ್ದೀನಿ? ನಿಮ್ಮ ತೊಟ್ಲುಗಳು ಅಲ್ಲೇ ಇಷ್ಟೇ ಅದಾವ. ಮ್ಯಾಗ ಕಟ್ಟಂಗ ಜಾಗ ಇಲ್ಲಲ್ಲ. ತೊಟ್ಲು ಕಟ್ಟಕ್ಕೆ ಮ್ಯಾಗ ಮನ್ಯಾಗ ಜಾಗ ಇಲ್ಲ, ಏನಾರ ಸಿಗಸಲ್ಕ ಮನ್ಯಾಗ ಊಟ ಇಲ್ಲ. ಮಡಿವಾಳಪ್ಪನವರು ಆಗಲೇ ಹೇಳಿದ್ದಾರೆ, ಗೂಟವಿಲ್ಲದ ಗ್ವಾಡಿಯ ಬಿರಿದು ಲಕಲಕ ಹೊಳಿತಾದೋ, ನೇಟನ ಕಂಬಗಳಿಲ್ಲದ ಮನೆಗಳು ಭಾರಿಯೇ ಇರ್ತಾವು. ಶಾಸ್ತ್ರದ ಮದುವೆಗೆ ಮುಂಚೆ ಹಡಿಯುವ ಸೊಸಿ ಬರುತ್ತಾಳೋ, ಕಾಸಿಗೆ ಮಕ್ಕಳ ಮಾರಿಕೊಳ್ಳುವ ಫಳೆದು ಬರ್ತದೋ, ಸೂಳಿಗೆ ಪಟ್ಟವ ಕಟ್ಟಿ ಆಳುವ ರಾಜಕೀಯ ಬರ್ತದಂದಳು. ಅದ್ರಾಗ ಏನು ಸುಳ್ಳಾಗ್ಲಿಲ್ರಿ, ಹಂಗೆಲ್ಲ ಆಗಿ ಹೋಗ್ಯದ. ಈಗ ವಿಷಯ ನಡೆದಿತ್ರಿ. ತೊಟ್ಲ ಕಟ್ಟಿ ಅವಾಗ ಹಾಡ್ತಿದ್ರು. ಆ ತೊಟ್ಲ ಈ ಪಡಸಾಲಿಗೊಳಗೆ ಆ ಕಡೆ ಈ ಕಡೆ ಹಿಂಗೆ ಹೋಗಿ ಬತ್ತಂದ್ರೆ ಇನ್ನೂ ಹಾಡ್ತಿದ್ದವರು. ಕೂಸು ಇದ್ದ ಮನೆಗೆ ಬೀಸುಣಿಕಿಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ, ತಿರಗಿದರ ಬೀಸುಣಿಕಿ ಗಾಳಿ ಬೀಶಾವ. ಇವು ಬರ್ತಾವೇನ್ರಿ ಹಾಡುಗಳು? ನಿಮ್ಗೆ ಬರುವುದಿಲ್ಲ. ನಿಮಗೆ ಮೊಬೈಲ್ದಂದು ಡಿಕ್ಚಕ್ ಬರ್ತದೆ ನೋಡು. ಮೊಬೈಲ್ ಎಲ್ಲ ಅವಲಂಬನೆ ಮಾಡಿಕೊಂಡ್ರಿ ಬಹಳ ಸಂಸ್ಕೃತಿ ರೀ. ತಾಯಿ ಆನಂದದಲ್ಲಿ ಚಂದನಗಿರಿ ಅರಮನೆಯ ಪಡಸಾಲಿಯೊಳಗೆ ಸಿದ್ಧಬೀರೇಶನ ತೊಡಿ ಮೇಲೆ ಹಾಕೊಂಡು ಹಿಂಗೆಲ್ಲ ಹಾಡ್ತಾ ಇದ್ಲು. 13ನೇ ದಿನ ಆದ್ರೆ ತೊಟ್ಲ ಕಾರ್ಯಕ್ರಮ 12ನೇ ದಿವಸಕ್ಕಾಗ್ಯದ, ಹೌದಿಲ್ರಿ? 13ನೇ ದಿನ ತೊಡಿ ಮೇಲೆ ಮಗನ್ನ ಹಾಕೊಂಡು ಸಂತೋಷದ ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇದ್ಲು. ಕಳವಿ ನಾರಾಯಣ ಗೌಡ, ಸೂಲಗಿತ್ತಿ ಸುಬ್ಬಕ್ಕ, ನಡ ಹಿಡಿಯುವ ನಾಗಕ್ಕನ ಅವಸ್ಥಾ ನೋಡಿ ಬಹಳ ಸಿಟ್ಟಿಗೆ ಬಂದಿದ್ದವ. ಆ ಬಳಿಕ ಚಂದನಗಿರಿ ಪಟ್ಟಣಕ್ಕೆ 13ನೇ ದಿನಕ್ಕೆ ಬರ್ತಾ ಇದ್ದಾನ.
ಹೇಗೆ ಬರ್ತಾ ಇದ್ದಾನಂತಂದ್ರೆ ನಮ್ಮವ್ರು ಎರಡು ಪ್ರಕಾರ ಊಹೆ ಮಾಡಿದಾರೆ. ಬುಡುಬುಡುಕಿನ ರೂಪ ತಗೊಂಡು ಬಂದಾನ ಕಳಿವಿ ನಾರಾಯಣ ಅಂತ ಒಂದ್ ಕಡೆ ಹಾಡ್ಯಾರ, ಒಂದ್ ಕಡೆ ಜ್ಯೋತಿಷ್ಯನಾಗಿ ಬಂದಾನಂತ ಹೇಳ್ತಿರ್ತಾರೆ. ಎರಡು ಒಂದೇ. ಜ್ಯೋತಿಷ್ಯನಾಗಿ ಕೈಯೊಳಗೆ ಪಂಚಾಂಗ ಹಿಡ್ಕೊಂಡು ಚಂದನಗಿರಿ ಪಟ್ಟಣದ ರಾಜಬೀದಿಯಲ್ಲೆಲ್ಲ ಹೇಳ್ಕೋತ ಹೇಳ್ಕೋತ ಅರಮನೆಯ ಮಹಾದ್ವಾರದ ರಾಜಂಗಳದಲ್ಲಿ ನಿಂತ್ಕೊಂಡು ಪಂಚಾಂಗ ಕೈಯಾಗಿ ಹಿಡಿದು ಹೇಳಕ್ ಶುರು ಮಾಡಿದ. ಚಂದನಗಿರಿ ಪಟ್ಟಣದ ಮಹಾಪ್ರಭು ಭರ್ಮಭೂಪಾಲ್ ಧರ್ಮಪತ್ನಿ ಸುರಾವತಿಯೇ, ನಿಮಗೇನು ಹುಟ್ಟಿದೆಯಲ್ಲ ಈ ಮಗು, ಈ ಮಗುವಿನ ಭವಿಷ್ಯ ಬಹಳ ಬಹಳ ಕೆಟ್ಟದ್ದು. ಅಷ್ಟಿಷ್ಟಲ್ಲ, ಹೇಳಕ್ ಬರುವುದಿಲ್ಲ. ಆದರೆ ಹೆತ್ತ ತಾಯಿ ಒಡಲಕ್ಕೆ ಬೆಂಕಿ ಎತ್ತಿತ್ತಂತ ನಾನು ಅದನ್ನೆಲ್ಲ ಮುಚ್ಕೊಂಡು ಹೇಳ್ತಾ ಇದ್ದೀನಿ ಅಂತಂತ ನಾವು. ಈ ಮಗುವಿನಿಂದ ಚಂದನಗಿರಿ ಪಟ್ಟಣದ ರಾಜ್ಯದ ಮೇಲೆ ಬೆಂಕಿ ಮಳಿ ಸುರಿತದ. ಹೈನು ಹಾಲುಗಳೆಲ್ಲ ಒಣಗಿ ಹೋಗ್ತಾವ, ಕೆರೆ ಬಾವಿಗಳೆಲ್ಲ ಬತ್ತಿ ಹೋಗ್ತವೆ, ಹಣ್ಣು ಕೊಡ್ತಕ್ಕಂಥ ಗಿಡಗಳೆಲ್ಲ ಸಲ್ಲಹಿತಾವ. ಇದು ಅಲ್ಲದನ ಹುಟ್ಟಿದ ತಾಯಿ ತಂದಿಗಳಿಗೆ ಕೇಡ ಬಗಿತಾನ. ಈ ಮಗು ಇನ್ನೊಂದು ದಿವಸ ಇದೇ ಮನೆಯಾಗಿತ್ತು ಅಂತಂದ್ರೆ ಅವನ ಸೋದರ ಮಾವನಾಗಿರತಕ್ಕಂಥ ಕಳಿವಿ ನಾರಾಯಣನ ಮರಣ ಆಗ್ತದ ಅಂತೇಳಿ ಪಂಚಾಂಗ ಹೇಳ್ತಾ ಇದ್ದಾನೆ. ಪಂಚಾಂಗ ಹೇಳ್ತಾ ತಾಯಿ ಜ್ಯೋತಿಷ್ಯನ ಮಾತು ತೊಡಿ ಮೇಲೆ ಇರತಕ್ಕಂಥ ಮಗನ ಹಾಕೊಂಡು ಹಿಂಗೆ ನೋಡ್ತಾ ಕೇಳ್ತಾ ಇದ್ಲು. ತಾಯಿಗೆ ಆಕಾಶವೇ ಕಳಿಸಿ ಮೈ ಮೇಲೆ ಬಿದ್ದ ಹಾಗೆ. ಅಯ್ಯೋ ಶಿವ ಶಿವ, ಹೇ ಪರಮಾತ್ಮ, ಇದು ನ್ಯಾಯವಾ? ಬಂಜೆ ಬಂಜೆ ಎಂದು ಲೋಕದ ಜನರ ಕುಚೆಷ್ಟೆ ಮಾತುಗಳನ್ನು ತಾಳಿಕೊಂಡು ಸಹಿಸ್ಕೊಂಡು ಬದುಕ್ತಾ ಇದ್ದೆ. ದೇವ ಮಹಾದೇವ ಎನಗೆ ಕೊಟ್ಟ ಕರುಣೆ ಕೂಸನ್ನ ನನ್ನ ಅಣ್ಣನ ಮರಣ ಆಗ್ತಾ ಇದೆಯಾ? ತವರಿನ ದೀಪ ಇಲ್ಲದಂಗಾಯ್ತಲ್ಲ ಸ್ವಾಮಿ, ನಾನು ಹೇಗೆ ಮಾಡಲಿ? ಒಂದ್ ಕಡೆ ತವರಿನ ಕಣ್ಣೀರ, ಒಂದ್ ಕಡೆ ವಾತ್ಸಲ್ಯದ ಮಗನ ಕಣ್ಣೀರ. ಎರಡು ಹೊಳಿಗಳನ್ನು ಏಕಾಕಾರವಾಗಿ ಹರಿತಾ ಇದ್ದಾವ. ಸೂರಮ್ಮ ದೇವಿ ಪರಿತಾಪ ಪಡ್ತಾ ಇದ್ದಾಳೆ. ಹೇ ಭಗವಂತ, ಏನು ಅನ್ಯಾಯಪ್ಪ! ಲೋಕದಲ್ಲಿ ಅತ್ಯಂತ ವಿಖ್ಯಾತಿಯಾಗಿರ್ತಕ್ಕಂಥ ಮಗನ್ ಕೊಡ್ತೀನಿ ಅಂತ ಆಶೀರ್ವಾದ ಮಾಡಿದ್ದಿ, ಇದೆಲ್ಲ ಸುಳ್ಳಾಯಿತಲ್ಲ, ಸುಳ್ಳಾಯಿತಲ್ಲ ಸ್ವಾಮಿ. ರಾಜ್ಯದ ಮೇಲೆ ಬೆಂಕಿ ಮಳೆಯಂತೆ, ಹೈನು ಕೊಡುವಂತ ಹಸುಗಳೆಲ್ಲ ಕಿಮರಕ್ತಗಳನ್ನು ಹಿಂಡ್ತಾವಂತೆ, ಹಣ್ಣುಗಳೆಲ್ಲ ಉದುರಿ ಬೀಳ್ತಾವಂತೆ, ಕೆರೆ ಬಾವಿಗಳೆಲ್ಲ ಬತ್ತವಂತೆ, ನನ್ನ ಅಣ್ಣನ ಮರಣ ಆಗ್ತಾ ಇದೆಯಂತೆ. ಯಪ್ಪ, ಇನ್ನೇನ್ ಮಾಡ್ಬೇಕು ಈ ಮಗನಿಗೆ? ಜ್ಯೋತಿಷ್ಕಾರ ಅಂತ ಕೇಳಿದಾಗ ಜ್ಯೋತಿಷ್ಕರ ಹೇಳ್ತಾನೆ, ಮೋಸ್ತಾನೆ ಅಂತ. ಅಮ್ಮ, ಸೋರಮ್ಮ ತಾಯಿ, ಏನ್ ಹೇಳ್ಬೇಕಮ್ಮ? ನಿನ್ನ ಕಂಡಾಗ, ಮಗುನ ಕಂಡಾಗ ಆ ಮಾತನ್ನು ಹೇಗೆ ಹೇಳಿ ಅಂತ ಅನಿಸ್ತಾ ಇದೆ. ಆದ್ರೆ ಇನ್ನೇನು, ಇಂಥ ಮಗು ಈ ರಾಜ್ಯದಲ್ಲಿ ಇತ್ತು ಅಂತಂದ್ರೆ ಇಷ್ಟೆಲ್ಲ ಕೀಡಗಳನ್ನು ಆಗ್ತವೆ, ಕೆಟ್ಟದ್ದನ್ನು ಆಗ್ತದೆ ಅಂದ ಬಳಿಕ ಹೇಳುವಂತ ಪ್ರಸಂಗ ತಾಯಿ. ಅಮ್ಮ, ಈ ಮಗನನ್ನ ಈಗಿಂದೀಗಲೇ ನಿನ್ನಲ್ಲಿರುವ ಮೋಹ ಮಮಕಾರ ಪ್ರೀತಿ ವಾತ್ಸಲ್ಯಗಳ ಬಂಧನ ಹರಿದೊಗೆದು ನಿಸಂಗಿಯಾಗಿ ಈ ಮಗನನ್ನ ಕಟ್ಟಿದ ತೊಟ್ಟಿಲ ಹಗ್ಗದ ಸಮೇತವಾಗಿ ದೈತ್ಯರ ತಲೆ ಮೇಲೆ ಕೊಟ್ಟು ಇದನ್ನ ಅರಣ್ಯ ಪಾಲ ಮಾಡಬೇಕು ತಾಯಿ.
ಅಂದಾಗ ಮಾತ್ರ ನಿನ್ನ ಜೀವನಕ್ಕೆ ಸುಖಿ ಆಗ್ತದ, ನಿಮ್ಮ ಅಣ್ಣನ ಪ್ರಾಣ ಉಳಿತದ, ತವರಿನ ದೀಪ ಉಳಿತದಂತ ಹೇಳ್ದ. ಹೇ ಪರಮಾತ್ಮ, ಎಂಥ ಸಮಯಪ್ಪ! 9 ತಿಂಗಳ ಒಡಲೋಳಿಟ್ಟು ಅನಂತ ಕಷ್ಟಗಳನ್ನು ಅನುಭವಿಸಿ ಅರಮನೆಯರನ್ನದ ಪಡಸಲಿಯೊಳಗ ಬಂಗಾರದ ತೊಟ್ಟಿಲದಲ್ಲಿ ಮುದ್ದಾಡಿ ಮಗನ ತೂಗಿದ ಇದೇ ಕೈಗಳಿಂದ ತೊಟ್ಟಿಲವನ್ನು ಬಿಚ್ಕೊಡ್ಬೇಕಾ ಯಪ್ಪ. ಹೇ ಪರಮಾತ್ಮ, ಆವ ಜನ್ಮದಲ್ಲಿ ನಾ ಎಂಥ ಪಾಪದ ಕರ್ಮ ಮಾಡಿದ್ದೇನೋ? ಶಿಶು ಹತ್ಯೆ ಮಾಡಿದ್ನ, ಸ್ತ್ರೀ ಹತ್ಯೆ ಮಾಡಿದ್ನ? ಒಂದು ಕಣೆ ಸ್ವಾಮಿ, ಅಣ್ಣ ಬದುಕಬೇಕಾದ್ರೆ, ತವರಿನ ಸಿರಿ ಉಳಿಬೇಕಾದ್ರೆ ಮಗುವನ್ನ ಬಿಟ್ಕೊಡ್ತೀನಿಪ್ಪ, ಬಿಟ್ಕೊಡ್ತೀನಿ. ಅಷ್ಟೊತ್ತಿನೊಳಗೆ ಅವ ಜೊತೆಯಲ್ಲಿ ದೈತ್ಯರನ್ನು ಕೂಡ ಕರ್ಕೊಂಡೇ ಬಂದಿದ್ದ. ಅವರನ್ನು ಲಂಚ ಕೊಟ್ಟು ಕರ್ಕೊಂಡು ಬಂದಿದ್ದ. 0 ಮಾಡಿದ 4 ಜನ ಬಂದರು. ಅಮ್ಮ, ಇನ್ನೊಂದು ಗಳಿಗೆ ಈ ತೊಟ್ಲ ಮನೆಯಾಗಿ ತೂಗುತ್ತು ಅಂತಂದ್ರೆ ಮುಂದಿನ ಕಾರ್ಯ ಅದನ್ನು ನಡೆದು ಹೋಗ್ತದಮ್ಮ. ತಡ ಮಾಡಬೇಡ ತಾಯಿ, ನನಗೂ ರಗಡ ತಾಪ ಆಗ್ತಾ ಇದ್ದೆ, ಹೊಟ್ಟೆ ಒಳಗೆ ಸಂಕಟ ಆಗ್ತದೆ, ಬೆಂಕಿ ಚೆಲ್ದಂಗಾಗಿದೆ, ಮಾಡಲಿ ಏನ? ಈ ಮಗುವಿನ ಭವಿಷ್ಯನ ಹಿಂಗೈತಿ ತಾಯಿ ಅಂತ ಹೇಳಿದ ಕ್ಷಣ ಒಂದೆಡೆ ಧಾರಾಕಾರವಾಗಿ ಹರಿತಕ್ಕಂಥ ನೀರು. ನಮ್ಮವ್ರು ಇನ್ನೊಂದು ಊಹೆ ಮಾಡಿದ್ದಾರೆ. ಬೇರೆ ದೇವರ ಕೃಷ್ಣಾವತಾರ, ರಾಮಾವತಾರ. ಪರಶುರಾಮನಾಗಿದ್ದಾಗ ಎಲ್ಲಮ್ಮ ತಾಯಿಗೆ ಕೊಳ್ಳಿ ಎಂದು ಕಡದಾನಂತ ಹೇಳಿ ಎಲ್ಲಮ್ಮನೇ ಸೂರಮ್ಮ ದೇವಿಯಾಗಿ ಬಂದು ಬೀರೇಶನ ಅರಣ್ಯಕ್ಕೆ ತೆರಳುವಂತ ಪ್ರಸಂಗ ಬಂದಿದೆ ಅಂತ ಹೇಳ್ತಿರ್ತಾರೆ. ಕವಿಗಳು ಕಲ್ಪನೆ ಮಾಡಿಕೊಂಡು ಬಂದಿದ್ದಾರೆ. ನಾನು ಡೊಳ್ನಾಗ ಯಾವಾಗಲೂ ಹಾಡುತ್ತೇನೆಲ್ಲ, ನೀ ಮಾಡಿದ್ದು ನೀನೇ ಉಣ್ಣೋ ನೀಡಬೇಡ. ಭೈರವಿ ಬರುತ್ತದೆ, ಅದು ಭೈರವಿ ಆಗ್ತದೆ. ನೀ ಮಾಡಿದ್ದು ನೀನೇ ಉಣ್ಣೋ ಮಾನವ, ನೀ ಮಾಡಿದ್ದು ನೀನೇ ಉಣ್ಣೋ ನೀಡಬ್ಯಾಡ ಯಾರಿಗೀ. ಉಂಡುಳುದುದು ಅಗಲ ಮಾನವ ತಗದಿಡೋ ನ್ಯಾರಿಗೀ. ಉಂಡುಳುದುದು ಅಗಲ ತಮ್ಮ ತಗದಿಡೋ ನ್ಯಾರಿಗೀ. ನೀ ಮಾಡಿದ್ದು ನೀನೇ ಉಣ್ಣೋ, ನೀ ಮಾಡಿದ್ದು ನೀನೇ ಉಣ್ಣೋ ನೀಡಬ್ಯಾಡ ಯಾರಿಗೀ. ಉಂಡುಳುದುದು ಅಗಲ ತಮ್ಮ ತಗದಿಡೋ ನ್ಯಾರಿಗೀ. ಉಂಡುಳುದುದು ಅಗಲ ಮಾನವ ತಗದಿಡೋ ನ್ಯಾರಿಗೀ. ಹುಟ್ಟಿ ಬಂದ ಧರಣಿಗಿ ಹಿರಣ್ಯಕಶಪ ದೈತ್ಯಾಗಿ. ಹುಟ್ಟಿ ಬಂದ ಧರಣಿಗಿ
ಹಿರಣ್ಯ ಕಶಪ ದೈತ್ಯಾಗಿ ಹರಿ ನಿಲ್ಯ ಮಾಡತಿದ್ದ ದೈತ್ಯ ಹರಿ ನಿಲ್ಯ ಮಾಡತಿದ್ದ ಶಿಟ್ಟ ಬಲ್ತು ಮಗನಿಗೆ ಕಟ್ಟಿದ ಮನಿ ಕಂಬುದಂದು ನರಸಿಂಹ ಕಟ್ಟಿದ ಮನಿ ಕಂಬುದಂದು ನರಸಿಂಹ ಶಿಳಿ ಒಗದ ಅವನಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವೋ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವೋ ನ್ಯಾರಿಗೆ ತ್ರೇತಾಯುಗದಾಗ ಪರಶುರಾಮನಾಗಿ ತಂದಿ ಮಕ್ಕಳಿ ಹೊಡೆದು ತಾಯಿಗೆ ತ್ರೇತಾಯುಗದಾಗ ಪರಶುರಾಮನಾಗಿ ತಂದಿ ಮಾತ ಕೇಳಿ ಹೊಡೆದ ತಾಯಿಗೆ ರೇಣುಕಾ ದೇವಿ ಕೈಕೇಯಾಗಿ ರೇಣುಕಾ ದೇವಿ ಕೈಕೇಯಾಗಿ ಅರಣ್ಯ ಕಳವೆಳ ರಾಮನಿಗೆ ರೇಣುಕ ದೇವಿ ಕೈಕೆಯಾಗಿ ಅರಣ್ಯಕ ಕಳಿವ್ಯಾಳು ರಾಮನಿಗೆ ರಾಮನಿಗೆ ತಾ ಮಾಡಿದು ತಾನೇ ಉಂಡ ಪರಶುರಾಮ ತಾ ಮಾಡಿದು ತಾನೇ ಉಂಡ ಹೇಳುವುದಪ್ಪ ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವೋ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವೋ ನ್ಯಾರಿಗೆ ಒಬ್ಬನಿ ಮಗ ತಾಯಿ ತಂದಿಗೆ ಶಿಶುಪಾಲಂದ್ರು ಅವನಿಗೆ ಒಬ್ಬನೇ ಮಗ ತಾಯಿ ತಂದಿಗೆ ಶಿಶುಪಾಲಂದ್ರು ಅವನಿಗೆ 101 ಬೈಗಳ ಬೈದ ಶಿಶುಪಾಲ 101 ಬೈಗಳ ಬೈದ ನಿಂತ ಕೃಷ್ಣನ ಎದುರಿಗೆ ನಿಂತ ಕೃಷ್ಣನ ಎದುರಿಗೆ ನಿಂತ ಕೃಷ್ಣನ ಎದುರಿಗೆ ಎದುರಿಗೆ ಕೈಯಾನ ಸುದರ್ಶನ ಬಿಟ್ಟು ರುಂಡ ಕಡಕ ಮಾಡಿದ ಕೈಯಾನ ಚಕ್ರ ಬಿಟ್ಟು ರುಂಡ ಕಡಕ ಮಾಡಿದ ಮಾತಾಡಿದ ತಪ್ಪಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವ ನ್ಯಾರಿಗೆ
ತಾಯಿ ತಂದಿ ಗೊತ್ತ ಹೆಗಲಿಗಿ ಶ್ರವಣ ಕುಮಾರ ನಡೆದ ಕಾಶಿಗಿ ತಾಯಿ ತಂದಿಗೆಗಲಿ ಗೊತ್ತ ಶ್ರವಣ ಕುರ್ಮ ಕಾಶಿಗಿ ದಾರಿ ಒಳಗ ನೀರ ಬೇಡರೋ ತಾಯಿ ತಂದಿ ದಾರಿ ಒಳಗ ನೀರ ಬೇಡರೋ ನೀರಿಗೋದು ಕ್ಯಾರಿಗೆ ನೀರಿಗೋದ ಕೆರಿಗಿ ನೀರಿಗೋದ ಕೆರಿಗಿ ಶ್ರವಣ ಕುಮಾರ ಶ್ರವಣ ಕುಮಾರ ನೀರಿಗೋದ ಕೆರಿಗಿ ದಶರಥ ರಾಜ ಬ್ಯಾಟೆಂದು ತಿಳಿದು ದಶರಥ ರಾಜ ಬ್ಯಾಟೆಂದು ತಿಳಿದು ಬಾಣ ಹೊಡೆದ ಕೂಶಿಗಿ ಕೂಸ ಪ್ರಾಣ ಕೊಡತು ಬಾಣಿಗಿ ಉಂಡುಳುದುದು ಅಗಲ ತಮ್ಮ ತೆಗೆದಿಡೋ ನ್ಯಾರಿಗೆ ಉಂಡುಳದುದು ಅಗಲ ತಮ್ಮ ತೆಗೆದಿಡುವ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವ ನ್ಯಾರಿಗೆ ಮೂರ್ ಮಂದಿ ಹೆಂಡ್ರು ದಶರಥ ರಾಜನಿಗೆ 4 ಮಂದಿ ಮಕ್ಕಳವನಿಗೆ ಸಾಯುವಾಗ ಯಾರ್ಯಾರು ಆಗಲಿಲ್ಲ ಕೇಳ್ರಿ ಪಕ್ಕ ರಾಜಗ ಸಾಯುವಾಗ ಯಾರ್ಯಾರು ಆಗಲಿಲ್ಲ ನೀರ ಹಾಕ್ಲಿಲ್ಲ ಅವನಿಗೆ ನೀರ ಹಾಕ್ಲಿಲ್ಲ ಅವನಿಗೆ ಕೊನೆಗೆ ಮಗು ಮಗು ಎಂದು ದಶರಥ ಕಡಿಗಿ ಮಗು ಮಗು ಎಂದು ದಶರಥ ಕೂಗತಿದ್ದ ರಾಮನಿಗೆ ಬೇಗದಿಂದ ಬಾಮನಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವ ನ್ಯಾರಿಗೆ ವಾಲಿ ಸುಗ್ರೀವ ಅಣ್ಣ ತಮ್ಮರಾಗಿ ಸುಗ್ರೀವ್ ಹೋಗಿದ್ದ ರಾಮನ ಶಾಯಿಗಿ ವಾಲಿ ಸುಗ್ರೀವ ಅಣ್ಣ ತಮ್ಮರಾಗಿ ಸುಗ್ರೀವ್ ಹೋಗಿದ್ದ ರಾಮನ ಶಾಯಿಗಿ ಸುಗ್ರೀನ ಮಾತ ಕೇಳಿ ರಾಮ ದೇವ್ರ ಕಿಷ್ಕಿಂಧದಾಗ ಸುಗ್ರೀನ ಮಾತ ಕೇಳಿ ರಾಮ ದೇವ್ರ ಹೊಡೆದನಪ್ಪ ವಾಲಿಗೆ ಹೊಡೆದನಪ್ಪ ವಾಲಿಗೆ ಏ ವಾಲಿ ಮುಲ್ದ ಬ್ಯಾಡಗಿ ಹುಟ್ಟಿ ಬಂದು ವಾಲಿ ಮುಲ್ದ ಬ್ಯಾಡಗಿ ಹುಟ್ಟಿ ಬಂದು ಹೊಡೆದು ಕೃಷ್ಣ ದೇವರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡೋ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವ ನ್ಯಾರಿಗೆ ಉಂಡುಳುದುದು ಅಗಲ ತಮ್ಮ ತೆಗೆದಿಡುವ ನ್ಯಾರಿಗೆ
ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಕರಿಯಪ್ಪ ತಾತ ಮಹಾರಾಜ್ ಕಿ ಸದ್ಗುರು ನಗರೇಶ್ ಸುರ ಮಹಾರಾಜ್ ಕಿ ಒಟ್ಟ ಬಾಯಿ ತೆರಿಲಾರ್ದವ್ರು ಈ ಪುರಾಣಕ್ಕೆ ಆಗಮಿಸಿರುವಂತ ಸದ್ಭಕ್ತರಾಗಿರುವಂತ ಚೆನ್ನಯ್ಯ ಸ್ವಾಮಿ ಚಂದ್ರಶೇಖರ್ ಗಂಟಿ ಅವರು ಪರಮ ಪೂಜ್ಯ